ಓಕೆ. ಇಂಗ್ಲಿಷ್ ನಮಗ್ ಬರೋದೇ ಇಲ್ಲ. ಹಾ. ಬರ್ತೀರಿ ಏನ್ ಕೊಟ್ರು ಏನು ಒಂದು ಗೊತ್ತಿಲ್ಲ. ಅದೇ ಬರ್ದಿದ್ದೀರಿ ಹ್ಮ್. ಆದ್ರೆ ಏನು ಗೊತ್ತಿಲ್ಲ. ಎಷ್ಟ್ ಮಾರ್ಕ್ಸ್ ಬರ್ಬೋದು? ಇಲ್ಲ ಡೌಟ್. ಅದು ಬರೀ ಇಂಗ್ಲಿಷ್ ಹೋಗಿ ಹೋಗಿ ಬರ್ತೈತಾ. ನಾವು ಬೇರೆ ಕನ್ನಡ ಮೀಡಿಯಂ. ಇಂಗ್ಲಿಷ್ ಬರೋದೇ ಹಾ. ಏನ್ ಬರಿಬೇಕಂತೆಲ್ಲ ಅಲ್ಲ, ವರ್ಷ ಪೂರ್ತಿ ಓದಿರ್ತೀರಲ್ವಾ? ಬರೀ ಪಂಕ್ ಹೊಡೆದಿರೋದು. ಓದೇ ಇಲ್ಲ. ಓದೇ ಇಲ್ಲ. ಓದಿಲ್ಲ. ಮನೇಲಿ ಏನು ಕೇಳಲ್ವಾ? ಹೇಳ್ತಾರೆ ಏನೋ ಒಂದ್ ಹೇಳೋದು. ಬುಕ್ ಎತ್ಕೊಳ್ಳೋದು ಸೈಡ್ ಅಲ್ಲಿ ಫೋನ್ ಇಟ್ಕೊಬಿಡೋದು. Okay, ಯಾವ ಸಬ್ಜೆಕ್ಟ್ ಅಂದ್ರೆ ನಿಮ್? ಓಕೆ. ಇಂಗ್ಲಿಷ್ ನಮಗ್ ಬರೋದೇ ಇಲ್ಲ. ಹಾ. ಬರ್ತೀರಿ ಏನ್ ಕೊಟ್ರು ಏನು ಒಂದು ಗೊತ್ತಿಲ್ಲ. ಅದೇ ಬರ್ದಿದ್ದೀರಿ ಹ್ಮ್. ಆದ್ರೆ ಏನು ಗೊತ್ತಿಲ್ಲ. ಎಷ್ಟ್ ಮಾರ್ಕ್ಸ್ ಬರ್ಬೋದು? ಇಲ್ಲ ಡೌಟ್. ಅದು ಬರೀ ಇಂಗ್ಲಿಷ್ ಹೋಗಿ ಹೋಗಿ ಬರ್ತೈತಾ. ನಾವು ಬೇರೆ ಕನ್ನಡ ಮೀಡಿಯಂ. ಇಂಗ್ಲಿಷ್ ಬರೋದೇ ಹಾ. ಏನ್ ಬರಿಬೇಕಂತೆಲ್ಲ. ಅಲ್ಲ, ವರ್ಷ ಪೂರ್ತಿ ಓದಿರ್ತೀರಲ್ವಾ? ಬರೀ ಪಂಕ್ ಹೊಡೆದಿರೋದು. ಓದೇ ಇಲ್ಲ. ಓದೇ ಇಲ್ಲ. ಓದಿಲ್ಲ. ಮನೇಲಿ ಏನು ಕೇಳಲ್ವಾ? ಹೇಳ್ತಾರೆ ಏನೋ ಒಂದ್ ಹೇಳೋದು. ಬುಕ್ ಎತ್ಕೊಳ್ಳೋದು ಸೈಡ್ ಅಲ್ಲಿ ಫೋನ್ ಇಟ್ಕೊಬಿಡೋದು. Okay, ಯಾವ ಸಬ್ಜೆಕ್ಟ್ ಅಂದ್ರೆ ನಿಮ್? ನೋಡಿದ್ರಲ್ಲ ಸ್ನೇಹಿತರೆ, ಮಕ್ಕಳು ಯಾವ ರೀತಿ ಇವತ್ತು ಕುಲುಗಟ್ಟಾಗಿದ್ದಾವೆ ಅಂದರೆ ಇದಕ್ಕೆ ಮೂಲ ಕಾರಣ ತಂದೆ ತಾಯಿಗಳು, ಶಿಕ್ಷಣ ಮತ್ತು ಇದರ ಮಧ್ಯದಲ್ಲಿ ರಾಜಕೀಯ ನಾಯಕರು. ನಮ್ಮ ದೇಶದ ಈ ಹೊಲಸು ರಾಜಕೀಯ. ಅವಾಗವಾಗ ಹೇಳ್ತಾ ಇರ್ತೀವಿ ನಾವು. ಒಂದು ಸತಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೋ ಕಾಲೇಜ್ಗೆ ಹೋಗ್ತಾರೋ ಹೋಗಿ ನೋಡ್ಕೊಂಬಂದು ಹಿಂದೆಗಡೆ ವಾರಕ್ಕೊಂದ್ಸತಿ ಹೋಗಿ 10 ದಿನಕ್ಕೊಂದ್ಸತಿ ಹೋಗಿ. ಇಲ್ಲ, ತಂದೆ ತಾಯಿನ ಪುರ್ಸೊತ್ತ ಇರಬಾರ್ದವರು, ಬ್ಯುಸಿಯಾಗಿರ್ಬೇಕು ಅವ್ರು ಯಾವಾಗ್ಲೂ. ಆ ರೀತಿ ಮಾಡಿರೋದು ನಮ್ಮ ರಾಜಕಾರಣಿಗಳು. ಯಾಕಂದ್ರೆ ಅವರು ಪುರ್ಸೊತ್ತಾಗಿದ್ದು ಬಿಟ್ರೆ ಇಲ್ಲಿ ನಮ್ಮ ವಿರುದ್ಧ ಹೋರಾಟ ಮಾಡಕ್ಕೆ ಬರ್ತಾರೆ ಅಂತಂದೇಳಿ ತೊಂದರೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ತಂದೆ ತಾಯಿನ ಪುರ್ಸೊತ್ತೇ ಇರಬಾರ್ದು. ಅಪ್ಪನೂ ಕೆಲಸಕ್ಕೆ ಹೋಗಬೇಕು, ಅಮ್ಮನೂ ಕೆಲಸಕ್ಕೆ ಹೋಗಬೇಕು. ಇಲ್ಲಿ ತಂದೆ ತಾಯಿ ಸುಳ್ಳು ಹೇಳಿ ಮಕ್ಕಳು ಅಪ್ಪ ಅಮ್ಮನಿಗೆ ಇಬ್ಬರಿಗೂ ಸುಳ್ಳು ಹೇಳಿ. ಯಾಕಂದರೆ ಮಕ್ಕಳು ಮುಂದೆ ಅಪ್ಪ ಅಮ್ಮನೂ ಸುಳ್ಳು ಹೇಳ್ತಿರ್ತಾರೆ. ಯಾರು ಫೋನ್ ಮಾಡಿದಾಗ್ಲೂ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತಂದೇಳಿ ಸುಳ್ಳು ಹೇಳ್ತಾರಲ್ಲ, ಹಂಗೆ ಇವತ್ತು ಮಕ್ಕಳು ಅಯ್ಯೋ ನಮ್ಮ ಅಪ್ಪ ಅಮ್ಮನೇ ಸುಳ್ಳು ಹೇಳ್ತಾರೆ, ನಾವ್ಯಾಕೆ ಸುಳ್ಳು ಹೇಳ್ಬಾರ್ದು ಅಂತೇಳಿ ಆ ಸುಳ್ಳು ಹೇಳೋದು ಕಲ್ತ್ಬಿಟ್ಟಾರೆ ಇವಾಗ ಮಕ್ಕಳು. ಯಾರು ಏನಿವತ್ತು ನೋಡಿ ಯಾವ ರೀತಿ ಅವ್ರು SLC ಮಕ್ಕಳು ಏನು ದೊಡ್ಡ ಡಿಗ್ರಿ ಏನಲ್ಲ, ಕಾಲೇಜಿಗೆ ಹೋಗಿಲ್ಲ, ಇನ್ನು SLCಲೇ ಈ ರೀತಿ ಆಟ ಆಡ್ತಾರೆ ಅಂದರೆ ಅದು ನಾವು ಮುಂಚೆ ಬರೀ ಗಂಡಸರು ಹುಡುಗರು ಕುಲಿಗೆಟ್ಟು ಹೋಗ್ತಾ ಇದ್ದಾರೆ ಅಂತ ನಾವು ಭಾಳ ಇದಾಗ್ತಿತ್ತು. ಆದರೆ ಇವತ್ತಿನ ದಿವಸದಲ್ಲಿ ಹೆಣ್ಮಕ್ಳು ಕೂಡ ಯಾವ ಮಟ್ಟಕ್ಕೆ ಬಂದಿದ್ದಾರೆ ನೋಡಿ. ನಾವು ಹೋಗೋದೇ ಇಲ್ಲ, ಕಾಲೇಜಿಗೆ ಹೋಗಲ್ಲ, ಬಂಕು, ಸ್ಕೂಲಿಗೆ ಹೋಗಲ್ಲ, ಬರೀ ಬಂಕು, ನಾವು ಓದೇ ಇಲ್ಲ, ಪಾಸ್ ಆಗ್ತೀವಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಈ ರೀತಿ ಮಕ್ಕಳು ಭರವಸೆ ಅಂದರೆ ಯಾವ ಮಟ್ಟಕ್ಕೆ ಓದಿಸಿರಬೇಕು, ಯಾವ ಮಟ್ಟಕ್ಕೆ ಓದ್ತಾ ಇರ್ಬೇಕಂಗಾರೆ ಆ ಶಾಲೆಯಲ್ಲಿ ಶಿಕ್ಷಣ ಯಾವ ಥರ ಇರಬೇಕು. ಅವೇನು ಗೌರ್ಮೆಂಟ್ ಶಾಲೆ ಮಕ್ಕಳಲ್ಲ, ಪ್ರೈವೇಟ್ ಶಾಲೆ ಮಕ್ಕಳೇ ಈ ರೀತಿ ಆಗ್ತಾ ಇದ್ದಾವೆ. ಮುಂಚೆ ಹೇಳೋರು ಗೌರ್ಮೆಂಟ್ ಶಾಲೆ ಮಕ್ಕಳು ಹಂಗೇನೆ ಹಿಂಗೇನೆ. ಇತ್ತೀಚಿನ ದಿನಗಳಲ್ಲಿ ಗೌರ್ಮೆಂಟ್ ಶಾಲೆ ಮಕ್ಕಳೇ ಭಾಳ ಅದ್ಭುತವಾಗಿ ಓದ್ತಾ ಇದ್ದಾರೆ. ಆದರೆ ಇವತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಣ್ಣಾರ ನೋಡಿದ್ದೀವಿ ಕೆಲವು ದೃಶ್ಯಗಳನ್ನು. 4ನೇ ಕ್ಲಾಸ್ 5ನೇ ಕ್ಲಾಸಿಂದನೇ ಒಂಥರ ರೌಡಿ ಜಮ್ಗಳು. ಯಾಕಂದರೆ ಇವತ್ತಿನ TV ಕಾರ್ಯಕ್ರಮಗಳು ಹಂಗಿದ್ದಾವೆ, ಮೊಬೈಲಲ್ಲಿ ಬರ್ತಾ ಇರ್ತಕ್ಕಂಥ ವಿಡಿಯೋಗಳು ಆ ಥರ ಇದ್ದಾವೆ. ಮತ್ತೆ ಮಕ್ಕಳು ಮುಂದೆ ಅಪ್ಪ ಮುಂದಿರು ನಾಯಿಗಳು ಥರ ಕಚ್ಚಾಡೋದು, ಈ ರೀತಿ ಎಲ್ಲ ಇದು ನೋಡ್ಕೊಂಡು ಮಕ್ಕಳು ಕೂಡ ನಾನು ಚೆನ್ನಾಗಿ ಓದಬೇಕು ಅವ್ರ ತಲೆಯಲ್ಲಿ ಇಲ್ಲ, ಚೆನ್ನಾಗಿ ಓದಬೇಕು ಅಂತ ಅವ್ರ ತಲೆಯಲ್ಲಿ ಇಲ್ಲವೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಸುಳ್ಳು ಹೇಳ್ತಾರೆ, ಆ ಕೆಟ್ಟದಾಗಿ ಕಿತ್ತೋಗಿರೋ ವಿಡಿಯೋಗಳು ನೋಡ್ತಾರೆ, ಕಿತ್ತೋಗಿರೋ ಧಾರಾವಾಹಿಗಳು ನೋಡ್ತಾರೆ, ಕಿತ್ತೋಗಿರೋ ಸಿನಿಮಾಗಳು ನೋಡ್ತಾರೆ. ಇನ್ನೇನು ಬೇಕು ಮೊಬೈಲ್ ಕೊಡಿಸ್ತಾರೆ. ಇವತ್ತಿನ ತಂದೆ ತಾಯಿ ಮಕ್ಕಳು 5 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಕೊಡ್ತಾರೆ, 10 ರೂಪಾಯಿ ಕೇಳಿದ್ರೆ 100 ರೂಪಾಯಿನೇ ಕೊಟ್ಬಿಡ್ತಾರೆ. ಅಯ್ಯೋ ಮಗ ಇವತ್ತು ಮನೇಲಿ ಅಡುಗೆ ಮಾಡಿಲ್ಲ, ಹೋಟ್ಲಲ್ಲಿ ಊಟ ಮಾಡೋಗು ಅಂತಂದೇಳಿ ಇನ್ನೂ 100 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಈ ರೀತಿಯಾಗಿ ತಂದೆ ತಾಯಿ ಪುರ್ಸೊತ್ತೇ ಇರಬಾರ್ದು. ಅವ್ರ ಕೆಲಸ ಅವು ಮಕ್ಕಳು ಶಾಲೆಗೆ ಹೋಯ್ತವೋ, ಕಾಲೇಜ್ಗೆ ಹೋಯ್ತವೋ, ಇನ್ನೆಲ್ಲಿಗೆ ಹೋಯ್ತವೋ, ಯಾರಿಂದ ಹೋಯ್ತವೋ, ಯಾರ ಜೊತೆ ಕರ್ಕೊಂಡು ಹೋಯ್ತವೋ ಯಾರಿಗೆ ಗೊತ್ತಿಲ್ಲ. ನಾನು ಫೀಸ್ ಕಟ್ಟಿದ್ನಾ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿದ್ನಾ, ಅಷ್ಟೇ ನನ್ನ ಕೆಲಸ. ಇವತ್ತು ಪಾಪ ಮೇಷ್ಟ್ರುಗಳು ಆ ಮಕ್ಕಳಿಗೆ ಹೊಡೆದು ಬುದ್ಧಿ ಹೇಳಂಗಿಲ್ಲ, ಹೊಡೆದು ಪಾಠ ಹೇಳಂಗಿಲ್ಲ, ಬೈದು ಬುದ್ಧಿ ಹೇಳಂಗಿಲ್ಲ, ಬೈದು ಕೂಡ ಪಾಠ ಹೇಳಂಗಿಲ್ಲ. ಯಾಕೆ ನೀನು ಇದನ್ನು ಅದೇನೋ ಹೋಮ್ವರ್ಕ್ ಬರ್ಕೊಂಬಂದಿನ ಅಂತ ಕೇಳೋಂಗಿಲ್ಲ. ಬರ್ಕೊಂಬಂದ್ರೆ ತೋರಿಸ್ಬೇಕಿಲ್ಲ ಅಂದ್ರೆ ಇಲ್ಲ, ನಾಳೆ ಬರ್ಕೊಂಬತ್ತೀವಿ ಬಿಡಿ. ಈ ರೀತಿ ಮಕ್ಕಳೇ ಮೇಷ್ಟ್ರಿಗೆ ಅವಾಜ್ ಆಗ್ತಿರ್ಬೇಕಾದ್ರೆ ಇನ್ನು ಮೇಷ್ಟ್ರುಗಳು ಎಲ್ಲಿ ಪಾಠಗಳು ಮಾಡ್ತಾರೆ, ಮೇಷ್ಟ್ರುಗಳು ಮಕ್ಕಳನ್ನ ಎಲ್ಲಿ ಬೈತಾರೆ? ಅವರು ಚಾನ್ಸೇ ಇಲ್ಲ. ನಮ್ಮ ಕಾಲದಲ್ಲಿ ಹಂಗಲ್ಲ. ಒಡಿರಿ ಅಂತಂದೇಳಿ ಅಪ್ಪ ಅಮ್ಮನೇ ಬರೋರು ಹೇಳೋಕ್ಕೆ, ಶಾಲೆಗೆ ಒಡಿರಿ ಅವನ್ನ ಅಂತಂದೇಳಿ, ಒಡಿರಿ ಆ ಬೋಳಿ ಮಗನ ಇನ್ನು ನಾವೇನು ಕೇಳಕ್ಕೆ ಬರಲ್ಲ ಅಂತೇಳಿ. ಈ ಹೊಡೆದ್ರೆ ಹಂಗಲ್ಲ, ಏನಂಗ ಅಪ್ಪ ಅಮ್ಮ ಎಲ್ಲ ನೆಂಟರು ಬಂಧು ಬೆಳಗೆಲ್ಲ ಕರ್ಕೊಂಡು ಹೋಗಿ ಸ್ಕೂಲ್ ಮುಂದೆಗಡೆ ಓ ಅಂತ ಹೇಳಿ ಬಾಯ್ ಪಡ್ಕೊಂಡ್ಬಿಡ್ತಾರೆ. ನನ್ನ ಮಗ ನೋಡಿದ್ಬಿಟ್ಟಂತೆ, ನನ್ನ ಮಗಳು ನೋಡಿದ್ಬಿಟ್ಟಂತೆ. ಈ ರೀತಿ ಮಾಡ್ಕೊಂಡು ನಾವಿವತ್ತು ನಮ್ಮ ಟೈಮು ಪುರ್ಸೊತ್ತು ಕೊಟ್ಟು ನಮ್ಮ ಮಕ್ಕಳಿಗೂ ಕೂಡ ನಮಗೆ ಟೈಮ್ ಕೊಡ್ತಾ ಇಲ್ಲ.
ನಮ್ಮ ಮಕ್ಕಳಿಗೂ ಕೂಡ ನಾವು ಇವತ್ತು ಸಮಯ ಕೊಡ್ತಾ ಇಲ್ಲ. ಅವರಿಗೆ ಫೀಸ್ ಮಾತ್ರ ಕಟ್ತಾ ಇದ್ದೀವಿ. ನಾವು ಪುರುಸತ್ತಿಲ್ದಂಗೆ ಕೆಲಸಕ್ಕೆ ಹೋಗಿ ಸಾಲ ಮಾಡಿ ಬಡ್ಡಿ ತಂದು ಇವತ್ತು ರಾಜಕಾರಣಿಗಳನ್ನು ಉದ್ಧಾರ ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳೆಲ್ಲ ಬಂದು ಯಾಕೆ ಕಾರಣ ನಾವೇ ಅದಕ್ಕೆ. ಇದರಲ್ಲಿ 80% ಹೆಣ್ಮಕ್ಳು. ಯಾಕಂದ್ರೆ ಗಂಡಸ್ರ ಮಾತು ಕೇಳೋದೆಲ್ಲ ಅವ್ರಾಗಿದ್ದೇ ಆಗಬೇಕು, ಅವ್ರು ಹೇಳಿದ ಸ್ಕೂಲ್ ಆಗಬೇಕು, ಅವ್ರು ಹೇಳಿದ ಕಾಲೇಜ್ ಆಗಬೇಕು. ಯಾಕಂದ್ರೆ ಪಕ್ಕದ ಮನೆ 40,000 ಕೊಟ್ಟಾರೆ, ನಿನಗೇನು ದೊಡ್ಡ 50,000 ಕೊಡೋಕ್ಕೆ. ಈ ರೀತಿ ಹೆಣ್ಮಕ್ಳು ಮನೇಲಿ ಜಗಳ ಮಾಡ್ಕೊಂಡು ಅವ್ರು ರಾಜಕಾರಣಿಗಳನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಹೊರತು ನಮ್ಮ ಕುಟುಂಬ, ನಮ್ಮ ಸಂಸಾರ ಸಾಲ ಆದರೂ ಚಿಂತೆ ಇಲ್ಲ, ನಮ್ಮ ಸಂಸಾರ ಹಾಳಾಗಿ ಅಕ್ಕುಟ್ಟು ಹೋದ್ರೂ ಚಿಂತೆ ಇಲ್ಲ. ಈ ಕಚಡ ಕಂತ್ರಿ ರಾಜಕಾರಣಿಗಳು ಕುಟುಂಬ ಉದ್ಧಾರ ಆಗಬೇಕು. ಆ ರೀತಿ ಇವತ್ತು ಮನೇಲಿ ಹೆಣ್ಮಕ್ಳು ಕೂಡ ಪಣ ತೊಟ್ಟು ನಿಂತ್ಕೊಂಡವ್ರೆ. ಯಾಕಂದರೆ ಗಂಡಸರು ಮಾತ್ರ ಕೇಳ್ತಾ ಇಲ್ಲ. ಎಷ್ಟೋ 100ರಲ್ಲಿ 80 ಜನ ಗಂಡಸರು ಮಾತ್ರ ಹೆಣ್ಮಕ್ಳು ಕೇಳ್ತಾ ಇಲ್ಲ. ಅವಳು 80,000 ಕಟ್ಟಿ ಸೇರಿಸೋಳೆ, ಇವಳು 1 ಲಕ್ಷ ಕೊಟ್ಟು ಸೇರಿಸೋದು. ಇನ್ನೊಂದು ಪಕ್ಕದ ಮನೆಯವರು ಅವ್ರು ಲಕ್ಷ ಕೊಟ್ಟವ್ರೆ, ನಾವು 1.5 ಲಕ್ಷ ಕೊಟ್ಟು ಸೇರಿಸೋದು. ಅವ್ರಿಲ್ಲ ಅಂದ್ರೂ ಅವನ ಯಾವ್ದು ಸ್ಕೂಲರ ಹತ್ರನ ಬಡ್ಡಿ ತಗೊಳ್ಳೋದು, ಆ ಸ್ಕೂಲ್ ಬಿಟ್ಟಿರ್ತಾನೆ ಅವನ ಹತ್ರನ ಬಡ್ಡಿ ತಗೊಳ್ಳೋದು, ಇಲ್ಲ 3 ಕಂತು ಕಟ್ಟೋದು. ಈ ರೀತಿ ಯಾರು ಉದ್ಧಾರ ಆದ್ರಲ್ಲಿ? ನಿಮ್ಮ ಮಕ್ಕಳು ಉದ್ಧಾರ ಆದ್ರ? ರಾಜಕಾರಣಿಗಳು ಉದ್ಧಾರ ಆಗ್ತಾ ಇದ್ದಾರೆ, ಆ ಸ್ಕೂಲ್ ಓನರ್ಗಳು ಉದ್ಧಾರ ಆಗ್ತಾ ಇದ್ದಾರೆ, ಆ ಸ್ಕೂಲ್ ಓನರ್ ಮಕ್ಕಳು ಉದ್ಧಾರ ಆಗ್ತಾ ಇದ್ದಾರೆ. ಅವ್ರೆಲ್ಲಿ ಓದ್ತಾ ಇದ್ದಾರೆ? ಅವ್ರ ಮಕ್ಕಳು ಬೇರೆ ದೇಶದಲ್ಲಿ ಓದ್ತಾ ಇದ್ದಾರೆ. ನಾವೆಲ್ಲ ಪಡ್ಕೊಂಡು ನಮಗೇನಿಲ್ಲ. ಸರ್ಕಾರಿ ಶಾಲೆಗಳು ಮುಚ್ಚೋಕ್ಕೆ ಕಾರಣ ಸರ್ಕಾರ ಅಲ್ಲ. ಸರ್ಕಾರ ಯಾವುದೇ ಕಾರಣಕ್ಕೂ ಇದಕ್ಕೆ ಅಲ್ವೇ ಅಲ್ಲ. ಸರ್ಕಾರ ಅಲ್ವೇ ಅಲ್ಲ. ಸರ್ಕಾರಿ ಶಾಲೆಗಳು ಮುಚ್ಚೋಕ್ಕೆ ಕಾರಣ ನಾವೇ, ತಂದೆ ತಾಯಿಗಳು. ಪ್ರತಿಯೊಬ್ಬ ನಾಗರಿಕನು ಇವತ್ತು ಸರ್ಕಾರಿ ಶಾಲೆ ಮುಚ್ಚೋಕ್ಕೆ ಕಾರಣ ಸರ್ಕಾರ ಅಲ್ವೇ ಅಲ್ಲ ಅಂತಂದೇಳಿ ಇದೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸರ್ಕಾರನ ಬೈಯೋದು ವೇಸ್ಟು. ಇವತ್ತು ಎಲ್ಲ ಅಪ್ಪಂದಿರೇನು ದುಡ್ಡಿಲ್ಲಂದ್ರು ಸಾಲ ಮಾಡಿ ಇವತ್ತು ಬಡ್ಡಿ ತಂದು ಇವತ್ತು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಯಾರು ಪ್ರೈವೇಟ್ ಸ್ಕೂಲು? ಏನು ನಿಮ್ಮ ಚಿಕ್ಕಪ್ಪತಿರುವ, ನಿಮ್ಮ ದೊಡ್ಡಪ್ಪತಿರುವ, ಇಷ್ಟು ಸಂಬಂಧಿಕರುವ ಅಲ್ವಲ್ಲ? ದೊಡ್ಡ ರಾಜಕಾರಣಿಗಳು ಯಾರುವೇ ಬಡವ್ರ ಮಕ್ಕಳು ಸ್ಕೂಲ್ ತೋರಿಸಿ ನೋಡೋಣ. ಇವತ್ತು ಅವ್ರ ಶಾಲೆಗೆ ನಾಳೆ ಅವ್ರ ಹತ್ರ 500 ರೂಪಾಯಿಸ್ಕೊಂಡು ಓಟ್ ಹಾಕೋದು, ತಿರ್ಗಾ ಅವ್ರ ಹತ್ರ 50,000 ರೂಪಾಯಿ ಕೊಟ್ಟು ಅದೇ ಸ್ಕೂಲಿಗೆ ಹೋಗಿ ಮಕ್ಕಳನ್ನ ಸೇರಿಸೋದು. ಇದು ನಮ್ಮ ದೇಶದ ಕಾನೂನು. ಬಿಸ್ನೆಸ್ ಎಜುಕೇಷನ್ ಅನ್ನೋದು ನಮ್ಮ ಭಾರತ ದೇಶದಲ್ಲಿ, ಅದು ಕರ್ನಾಟಕದಲ್ಲಿ ಬಿಸ್ನೆಸ್ ಆಗಿದೆ. ಇಡೀ ಕರ್ನಾಟಕ ತುಂಬ, ದೇಶದ ತುಂಬ ಒಂದು ಎಜುಕೇಷನ್ನ ಬಿಸ್ನೆಸ್ ಮಾಡ್ಕೊಂಡವ್ರೆ. ಈ ರೀತಿ ಜನಗಳು ಬದಲಾವಣೆ ಆಗಬೇಕು. ಜನಗಳು ಬದಲಾವಣೆ ಆದರೂ ಮಾತ್ರ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತವೆ. ಇಲ್ಲ ನೀವು ಕೂಡ ಬರೀ ಕೆಲಸ ಅಂತ 3 ಹೊತ್ತು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಕ್ಕಳು ಇವತ್ತು ನೋಡಿ ಟಿ ವಿ ಬಂದವೆ, ನಾಳೆ ಇನ್ನು ಎಲ್ಲೆಲ್ಲಿ ಹೋಯ್ತವೆ. ನಮಸ್ಕಾರ, ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರೂ.